ಈಗ ಪತ್ರ ಓದೋ ಸಮಯ ಅಲ್ವಾ? ಯಾರು ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ ಪತ್ರವನ್ನ ಬರೀತಿದ್ದಾರೆ KV ಸುಬ್ರಹ್ಮಣ್ಯ ಅವರು ಚಂದ್ರ ಬಡಾವಣೆಯಿಂದ. ಪೂಜ್ಯ ಗುರುಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ತಪ್ಪದೆ ನಿಮ್ಮ ಕಾರ್ಯಕ್ರಮವನ್ನ ದಿನವೂ ನೋಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಗುರುಜಿಯವರ ಪ್ರಶ್ನೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾದ ದೃಶ್ಯ ಅಂದ್ರೆ ಎಲ್ಲೆಂದರಲ್ಲಿ ಭಿನ್ನವಾದ ಫೋಟೋಗಳು, ವಿಗ್ರಹಗಳು ಕಾಣಸಿಗ್ತಾ ಇರತ್ತೆ ಗುರುಜಿ. ಹಾಗಾಗಿ ಅದ್ರ ಮೇಲೆ ನಾಯಿಗಳು, ಇತರೆ ಪ್ರಾಣಿಗಳು ಹೊಲ್ಸ್ ಮಾಡಿರತ್ತೆ. ಅದಕ್ಕೆ ಮನುಷ್ಯರು ಕೂಡ ಹೊರತಾಗಿಲ್ಲ. ಹಾಗೆ ಕೆಲವೊಂದು ಮನೆಗಳ ಮೇಲೆ ಅಂದ್ರೆ ಟೈಲ್ಸ್ ರೂಪದಲ್ಲಿ ದೇವರ ಫೋಟೋಗಳನ್ನ ಅಲ್ಲಂದ್ರಲ್ಲಿ ಕಾಂಪೌಂಡ್ಗೆ ಹಾಕೋ ಒಂದು ದೃಶ್ಯ ಕೂಡ ನಾವು ಕಾಣ್ತಿರ್ತೀವಿ. ಹಾಗಾಗಿ ಅದೊಂಥರ ನಾವು ಅಪಚಾರ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬಹುದು, ಪಾಪದ ಹೊರೆ ಕಟ್ಕೊಳ್ತಿದೀವಿ ಅನ್ನೋ ಒಂದು ಭಾವ ಇವ್ರಿಗೆ ಕಾಡ್ತಿದ್ಯಂತೆ. ಹಾಗಾಗಿ ದಯಮಾಡಿ ಗುರುಜಿ ಸರಿಯಾದ ಪರಿಹಾರ ಮಾರ್ಗವನ್ನ ತಿಳಿಸಿ. ಈ ತರ ಭಿನ್ನವಾದ ವಿಗ್ರಹಗಳನ್ನ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಕೇಳ್ತಾ ಇರ್ತಕ್ಕಂಥ ಈ ಪ್ರಶ್ನೆ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಕ್ಯಾಕ್ರ ಸುಗುದ್ ನಾನು ಹೇಳಿದ್ದೀನಿ. ಏನು ಅಂದ್ರೆ, ನಿಮ್ಗಳ ಮನೆ ಮುಂದೆ ಯಾವ ಕಾಲಕ್ಕೂ ಯಾರು ಒಂದಕ್ಕೆ ಹೋಗೋದಾಗ್ಲಿ, ಯಾವುದಕ್ಕಾದ್ರೂ ಮೂತ್ರ ವಿಸರ್ಜನೆ ಮಾಡೋದಾಗ್ಲಿ ಹೀಗೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಬರೆ ಮೇಲೆ ಆ ದೇವರುಗಳನ್ನ ಹಾಕಿರ್ತಾರೆ. ಕತ್ಲಲ್ಲಿ ಬರೋನು ಆ ಕೆಳಗಡೆ ಬಂದು ದೇವ್ರು ಇದಾನ ಅಂದ್ಬಿಟ್ಟು ಮೂತ್ರ ವಿಸರ್ಜನೆ ಮಾಡ್ತಾನೆ. ಅವನಾದ್ರೂ ಯಾವನು ಮಾಡಕ್ ಹೋಗಲ್ಲ. ಅದಕ್ಕೆ ನೀವೆಲ್ಲ ಏನ್ ಮಾಡಬೇಕು, ಆ ರೀತಿಯಾಗಿ ಹಾಕಿದಾಗ ಆ ಮನೆ ಯಾರು ಹಾಕಿರ್ತೀರೋ ಅವ್ರಿಗೆ ದೋಷಗಳು. ನೀವು ಖಂಡಿತವಾಗ್ಲೂ ಹೇಳ್ತೀನಿ, ಒಂದೊಂದು ಮನೆಗೆ ಒಂದೊಂದು ಟೈಲ್ಸು, ಆಮೇಲೆ ಹರಿದೋಗಿದ್ದ ಫೋಟೋಗಳನ್ನ ಎತ್ಕೊಂಡು ಹೋಗಿ ಎಲ್ಲಂದ್ರೆ ಅಲ್ಲಿ ಬಿಸಾಕೋದಲ್ಲ. ಮನೆ ಹೊರಗಡೆ ಕಸ ತೊಟ್ಟಿಲ್ ಬಿಸಾಕ್ಬಿಡ್ತಾರೆ, ಹರಿದೋಗಿದ್ದಾರೆ ಪರವಾಗಿಲ್ಲ ಬಿಸಾಕೋಣ ಅಂತ. ನೋಡಿ, ಅದರಲ್ಲಿ ದೇವರು ಇಲ್ಲದೆ ಇರಬಹುದು, ಆದರೂ ಸಹ ದೇವರು ಅಂತ ಒಂದು ಮನೋಭಾವನೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಯಾವತ್ತು ನಾನು ಮೊದಲಿಂದಾನೇ ಹೇಳ್ತೀನಿ, ಒಂದು ಬೊಂಬೆ ದೇವರಾಗಿದ್ರೆ ಅದಕ್ಕೆ ಪೂಜೆ ಪುನಸ್ಕಾರ ಇಲ್ದಿದ್ರೆ ಬರೀ ಬೊಂಬೆ ಅಷ್ಟೇ. ಅದಕ್ಕೆ ಒಂದು ಹೂ ಇಟ್ಟರು ಸಾಕು, ಸಾನ್ನಿಧ್ಯ ಬಂದ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಕುಂಕುಮ ಇಟ್ಟರೆ ಸಾಕು, ಸಾನ್ನಿಧ್ಯ ಬರುತ್ತೆ ಅಂತ ಹೇಳ್ತೀವಿ. ಆ ರೀತಿಯಾಗಿ ನೀವು ಈ ರೀತಿ ಟೈಲ್ಸು, ಮಹಾಗಣಪತಿ ಅಂದ್ರೆ 3 ರೋಡ್ ಸೇರುತ್ತೆ ಅಂತ ಒಂದು ಗಣಪತಿ ಅಲ್ಲೇ ಇಟ್ಟಿರ್ತೀರ. ಸರಿ, ಮನೆ ಸುತ್ತಲೂ ಹಿಂದ್ಗಡೆ ಇರ್ತಾರೆ, ಎಲ್ಲೋ ಬೈಲಲ್ಲಿ ಇರ್ತೀರ, ಅಲ್ಲೆಲ್ಲ ಒಂದು ಟೈಲ್ಸ್ ಹಾಕಿರ್ತೀರ, ಇಲ್ಲ ಪೋಸ್ಟರ್ ಮೆತ್ತಿರ್ತೀರ. ಪ್ರತಿಯೊಬ್ಬರೂ ಒಂದೊಂದು ರೀತಿ ಮಾಡಿರ್ತೀರ. ಈ ವಿಶೇಷವಾಗಿರ್ತಕ್ಕಂಥ ಈ ಜಾಗಗಳೆಲ್ಲರೂ ಏನು ಮಾಡ್ತೀರಾ, ನಿಮ್ಮನೆ ಹೊಲ್ಸಾಗಬಾರ್ದು, ಕಸ ಹಾಕಬಾರ್ದು, ಅಥವಾ ಯಾವುದೇ ಒಂದು ಹೊಲ್ಸನ್ನು ಮಾಡಬಾರ್ದು ಅಂತ ಹೇಳಿದ ಅನ್ಕೊಂಡಿದ್ದಾಗ ಅಲ್ಲಿ ಹುಚ್ಚನೇ ಬರ್ತಾನೋ, ಯಾವ ಕಾಲಕ್ಕೂ ಒಂದು ಬಿಕ್ಸ್ಟೋನ್ ಬರ್ತಾನೋ, ಅಥವಾ ಯಾವುದೇ ನಿಜವಾದ ಜನಗಳು ಬಂದಿರ್ತಾರೋ, ಕಾರಲ್ಲಿ ಹೋಗ್ತಾ ಇದ್ದಾಗ ಲೈಟ್ ಇಲ್ಲದೆ ಇದ್ರೆ ಕರೆಂಟ್ ಹೊರಟೋಗಿರುತ್ತೆ. ಸರಿ, ಕರೆಂಟ್ ಹೋಗಿರ್ತಾರೆ, ಆ ಕಡೆ ನೋಡ್ಕೊಂಡು ಮೆತ್ತಗೆ ಬಂದು ಹೋಗ್ಬಿಡ್ತಾನೋ. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮೂತ್ರ ವಿಸರ್ಜನೆ ಮಾಡೋದಾಗ್ಲಿ, ಹೊಲ್ಸ್ ಮಾಡೋದಾಗ್ಲಿ, ಮಲಮೂತ್ರವಾಗಿ ವಿಚಾರಣೆ ಮಾಡೋದಾಗ್ಲಿ, ಇದನ್ನೆಲ್ಲ ಏನ್ ಮಾಡ್ತೀರಾ, ಆ ದೇವರುಗಳ ಮೇಲೆ ಬೀಳುತ್ತೆ ಅನ್ನೋದಲ್ಲ ಪ್ರಶ್ನೆ. ದೇವರುಗಳಲ್ಲಿ ಖಂಡಿತ ಇರಲ್ಲ, ಆದರೆ ಭಗವಂತ ಅಂತ ನಾವುಗಳು ನಂಬಿಕೊಂಡಿರತಕ್ಕಂಥ ಹಿಂದೂ ಧರ್ಮದಲ್ಲಿ ಈ ರೀತಿಯಾಗಿ ಮಾಡೋದು ಅಪಚಾರ. ಇದರಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಬೇರೆ ಧರ್ಮದವ್ರು ಈ ತರ ದೇವರುಗಳನ್ನ ಎಲ್ಲಂದ್ರೆ ಅಲ್ಲಿ ಹಾಕೋದು ಖಂಡಿತ ಮುಸಲ್ಮಾನರಲ್ಲಾಗ್ಲಿ, ಕ್ರಿಶ್ಚಿಯನ್ರಲ್ಲಾಗ್ಲಿ, ಪಾರ್ಸಿಗಳಾಗ್ಲಿ, ಯಾವ ಕಾಲಕ್ಕೂ ಇಸಾಯಿಗಳಾಗ್ಲಿ ಇವರೆಲ್ಲ ಈ ರೀತಿ ಖಂಡಿತ ಮಾಡಿಲ್ಲ. ಇದೆಲ್ಲ ಮಾಡೋದು ಬರೀ ನಮ್ಮ ಹಿಂದೂಗಳೇ ಜಾಸ್ತಿ ಈ ರೀತಿಯಾಗಿ. ಯಾಕಂದ್ರೆ ತಲೆ ಮೇಲಿಂದ ಕೆಳಗಡೆ ಕಾಲವರೆಗೂ ಯಾವ ಕಾಲಕ್ಕೂ ತಲೆ ಬುಡ ಚೆನ್ನಾಗಿ ಗೊತ್ತಿಲ್ಲದೆ ಇದ್ರೆ, ಅರ್ಥ ಮಾಡ್ಕೊಳ್ಳಲ್ವೋ, ಮುಗ್ದ್ರೋ, ಬೇಕು ಅಂತಲೋ, ಹುಚ್ಚರೋ, ಒಂದು ಅರ್ಥ ಆಗಿಲ್ಲ, ಅಥವಾ ಯಾವನೋ ಹೇಳಿದ್ ಕೇಳ್ತಾರೋ, ಈ ಐಡಿಯಾಗಳೆಲ್ಲ ಯಾವ ನನ್ನ ಮಗ ಕೊಡ್ತಾನೋ ದೇವರೇ ಗೊತ್ತಲ್ಲ. ಅದಕ್ಕೆ ಈ ತರದ ಬುದ್ಧಿ ಖಂಡಿತವಾಗ್ಲೂ ದೇವರನ್ನ ಎಲ್ಲಿ ಇಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಮನಸ್ಸಲ್ಲಿ ಇಟ್ಕೊಂತಾರೆ ಹೊರತು ಇದುವರ ತನಕ ಎಲ್ಲಂದ್ರೆ ಅಲ್ಲಿ ಇಡೋದು. ನಾವುಗಳೇನೆ ಮೋರಿ ಮೇಲೆ ದೇವಸ್ಥಾನ, ಒಂದು ಗಣಪತಿ ದೇವಸ್ಥಾನ ಕಟ್ಟೋದು, ಇರ್ಲಿ ಬಿಡಿ ಅಂತ. ಹಳ್ಳಿ ಕಟ್ಟೆ ಕೆಳಗೆ ಸರಿ ಅಲ್ಲೊಂದು ಗಣಪತಿ, ಅಲ್ಲಿ ಬಂದು ಯಾವ್ದಾರೋ ಕಾಗೆ ಹಾವು ಏನೋ ಬಂದು ಮುಗಿಸಿ ಗಿಂಗ್ಸಿ ಏನೋ ಮಾಡಿರುತ್ತೆ, ಗಲೀಜ್ ಗಬ್ಬೆಬ್ಸೋತೆ, ನಾಗರಿಕಲ್ ಪ್ರತಿಷ್ಠಾಪನೆ, ಅದ್ರ ಮೇಲೇನೋ ನಾಯಿಗಳೆಲ್ಲ ಉಚ್ಚೆ ಹೋಯಲ್ವೇ. ಹಾಗೆ ಜೀವನದಲ್ಲಿ ಎಲ್ಲಾ ಕಡೆನೂ ಮಾಡ್ತಾ ಇರೋ ಹೊಲಸು ಯಾರು ಗೊತ್ತಾ, ನಾವುಗಳೇ. ನೀವು ಸುಬ್ರಹ್ಮಣ್ಯ ಪಾಪ ಪ್ರಶ್ನೆ ಕೇಳಿರೋದಕ್ಕೆ ಒಳ್ಳೆ ಉತ್ತರ ಏನು ಅಂದ್ರೆ, ಈ ರೀತಿಯಾಗಿ ಮಾಡ್ತಕ್ಕಂಥ ದೋಷಗಳು ಯಾರು ಮಾಡಿರ್ತೀರೋ ಅವರಿಗೆ ಬರೋದು. ಸರ್ಪದೋಷಗಳು ಯಾರಿಗೆ ಬರುತ್ತೆ ಅಂದ್ರೆ, ಇನ್ನಷ್ಟು ಹೆಚ್ಚಾಗೋದು ಅಂದ್ರೆ, ಒಂದು ವಿಗ್ರಹ ಒಣಗ್ತು ಅಂದ್ರೆ ಆ ಸಂಸಾರ ಒಣಗೋಗುತ್ತೆ. ಅದ್ರ ಮೇಲೆ ಮಲಮೂತ್ರಗಳ ವಿಸರ್ಜನೆಯನ್ನ ನಾಯಿಗಳಾಗ್ಲಿ, ನಾಗ ದೇವತೆಗಳ ಮೇಲೆ ಆದ್ರೆ, ವಿಶೇಷವಾಗಿ ಹಳ್ಳಿಕಟ್ಟೆ ಮೇಲೆ ಇಟ್ಟಿರ್ತಕ್ಕಂಥದಕ್ಕಾಗ್ಲಿ, ಕಾಗೆಗಳಾಗ್ಲಿ, ಕೋತಿಗಳಾಗ್ಲಿ ಏನಾದ್ರೂ ಹೊಲಸು ಮಾಡಿದ್ರೆ ಆ ದೋಷಗಳೆಲ್ಲ ಯಾರ ಮನೆ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅವರಿಗೆ. ನಿಮ್ಮ ಮನೆ ಮೇಲೆ ಟೈಲ್ಸ್ ಆಗ್ಲಿ, ಅಥವಾ ಯಾವುದೊಂದು ಫೋಟೋಗಳು ಹಾಕ್ಲಿ, ಅಥವಾ 3 ರೋಡ್ ಸೇರುತ್ತೆ ಒಂದು ಗಣಪತಿ ಬಿಡೋದಾಗ್ಲಿ, ಅದ್ರ ಮೇಲೆ ಇನ್ನೊಬ್ನು ಯಾವನೋ ಬಂದು ಉಗಿಯೋದಾಗ್ಲಿ, ಏನ್ ಮಾಡ್ತೀರಾ? ಅವನ ಅಕಸ್ಮಾತ್ ಪಾನ್ ಬೀಡ, ಜರ್ದಾ ಬೀಡ ಹಾಕೊಂಡು ಕೂತಿರ್ತಾನೆ, ಅಂಗಡಿ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ, ನೀವು ಟೈಲ್ಸ್ ಹಾಕಿರ್ತೀರ, ಥೂ ಅಂತ ಅವನು ಉಗಿದಿರ್ತಾನೆ. ಅವನು ಉಗಿದಾಕ್ಷಣಕ್ಕೆ ಅಲ್ಲಿ ಬಂದು ಪಾನ್ ಬೀಡ, ಜರ್ದಾ ಇದೆಲ್ಲ ಎಲ್ಲಿ ಬೀಳುತ್ತೆ, ಇದ್ರ ಮೇಲೆ ಬೀಳುತ್ತೆ. ಆಗ ಹೊಲ್ಸಾಗ್ತಕ್ಕಂಥದ್ದು ದೇವರು ಅಂತಲ್ಲ, ನಿಮ್ಮ ಮನೆಯಲ್ಲಿ ನೀವುಗಳು ದೋಷ ಕಟ್ಕೊಳ್ತಿರೋದು. ಈ ರೀತಿಯಾಗಿ ಯಾರು ಈ ತರ ಮಾಡ್ಕೋಬೇಡಿ. ಬೇಕಾದ್ರೆ ಬೋರ್ಡ್ಗಳು ಹಾಕಿ, ಕೆಲವರೆಲ್ಲ ನಾ ಇದೆ ಎಚ್ಚರಿಕೆ ಅನ್ಕೊಳ್ಳಲ್ವೇ, ಹಾಗೆ ಉಚ್ಚೆ ಹೋಯ್ದ್ರೆ ಇಲ್ಲೆಲ್ಲ ಆಸಿಡ್ ಹಾಕಿರ್ತೀವಿ ಅಂದ್ಕೊಳ್ಳಿ. ಅದಕ್ಕೆ ನೀವೇನ್ ಮಾಡ್ಬೋದು, ವಿಶೇಷವಾಗಿ ಒಂದು ಕಲ್ಲಿದೆ, ಆ ಕಲ್ಲು ಸಮುದ್ರದಲ್ಲಿ ಸಿಗತ್ತೆ. ಆ ಸಮುದ್ರದಲ್ಲಿ ಸಿಗೋದು ಎಲ್ಲಿ ಅಂದ್ರೆ ಕೇರಳ ಪ್ರಾಂತದಲ್ಲಿ ಇದನ್ನು ಮಾಡ್ತಾರೆ. ನೀವು ಆ ಗೋಡೆ ಮೇಲೆ ಉಜ್ಬಿಡಿ,
ಏನು ಅಂದರೆ ಅಕಸ್ಮಾತ್ ಮೂತ್ರ ವಿಸರ್ಜನೆ ಮಾಡೋದಾಗ್ಲಿ ಈ ರೀತಿ ವಿಸರ್ಜನೆ ಮಾಡ್ತಾ ಇದ್ದಾಗ ಕರೆಂಟ್ ಶಾಕ್ ಹೊಡೆದು ಗೊತ್ತಾ, ಜರ್ರ್ ಅಂತ ವಾಪಸ್ಸು ಹಂಗೆ ಹೊಡೆಯುತ್ತೆ. ಅಷ್ಟು ಚೆನ್ನಾಗಿ ಹೊಡೆದಾಗ ಜನ್ಮದಲ್ಲಿ ಅವ್ನು ಹೋಗಲ್ಲ, ಎಲ್ಲಾದ್ರೂ ಹೋಗ್ಬೇಕಾ ಮುಚ್ಕೊಂಡು ಎಲ್ಲ ಕಡೆ ಒಂದು ಕಡೆ ಹೋಗಿರ್ತಾನೆ. ಆ ಥರ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಇದನ್ನ ಏನಾದ್ರು ಮಾಡ್ಕೊಳ್ಳೋದಲ್ಲ. ಒಂದೊಂದ್ಸಲಿ ಮಳೆ ಬಂದ್ಬಿಟ್ಟ ಕರೆಂಟ್ ಇರಲ್ಲ, ಕರೆಂಟ್ ಇಲ್ದಿದ್ದಾಗ ಏನು ಅನ್ಕೊಂಡಿರ್ತಾನೆ, ಯಾವುದೋ ಒಂದು ಲೈಟ್ ಕಂಬದ ಮೇಲೆ ನಾಯಿ ಹೋದಂಗೆ ಇವನು ಹೋಗಿರ್ತಾನೆ. ಆಗೇನಾಯ್ತು, ಕರೆಂಟು ಒಳಗಡೆ ಜನರೇಟ್ ಆಗ್ತಾ ಇರುತ್ತೆ. ಪಾಪ ಓದವನು ದೇವರೇ ಗೋವಿಂದ ಅಂತ ಬಿದ್ದು ಹೋಗಿರ್ತಾನೆ. ಹಾಗೆ ಅಂಥ ಒಂದು ಕಲ್ಲು ವಿಶೇಷವಾಗಿದೆ. ಆ ಕಲ್ಲು ಹೆಸರು ನಮ್ಗೆ ಗೊತ್ತಿಲ್ಲ, ಇದೇ ಕಾರ್ಯಕ್ರಮದಲ್ಲಿ ಒಂದ್ಸರಿ ತೋರಿಸ್ತೀನಿ. ಆ ಗೋಡೆಗಳ ಮೇಲೆ ಲೈನಾಗಿ ನೀವೇನು ಮಾಡಿ ಸುಮ್ಮನೆ ಉಜ್ಜಿಟ್ಬಿಡ್ಬೇಕು, ಅದನ್ನು ಪುಡಿ ಪುಡಿ ಆಗ್ಬಿಡುತ್ತೆ ನೀರಲ್ಲಿ, ಉಜ್ಜಿಟ್ಕೊಂಡ್ಬಿಡ್ಬೇಕು. ಅವನು ಏನು ಮೂತ್ರ ವಿಸರ್ಜನೆ ಮಾಡ್ತಾನೆ ಶಾಕ್ ಥರ ಹೊಡೆಯುತ್ತದು. ಅದಂತೂ ಹೇಗೆ ಹೊಡೆಯುತ್ತೆ ಅನ್ನೋದು ದೇವರೇ ಬಲ್ಲ. ಅಂಥ ಒಂದು ವಿಶೇಷವಾದ ಕಲ್ಲು ಇದೆ. ಅದನ್ನು ಬೇಕಾದ್ರೆ ಗೋಡೆಗಳ ಮೇಲೆ ಹಾಕ್ಕೊಳ್ಳಿ. ದೇವರುಗಳನ್ನ ಹಾಕ್ಕೊಂಡು ಔಮಾರ್ಯಗಳು ಮಾಡ್ಕೊಳ್ಳೋದು. ಆಮೇಲೆ ಈ ರೀತಿಯಾದ ದೇವರುಗಳು ಭಿನ್ನವಾದರೆ ಏನು ಮಾಡಬೇಕು ಅಂದರೆ ನದಿ ತೀರದಲ್ಲಿ ಬಿಡೋದಲ್ಲ, ಅಥವಾ ಯಾವುದೋ ಒಂದು ಹಳ್ಳಿ ಕಟ್ಟೆ ಮೇಲೆ ಇಟ್ಬಿಡೋದಲ್ಲ, ಅಕಸ್ಮಾತ್ ಅದು ಯಾವುದೋ ಹುತ್ತದ ಹತ್ರ ಇಟ್ಬಿಡೋದಲ್ಲ. ಇದನ್ನೆಲ್ಲ ಏನು ಮಾಡಬೇಕು, ಶೇಖರಣೆ ಮಾಡಿ ಒಂದು ವಿಶೇಷವಾಗಿ ಕಟ್ಟೆ ಥರ ಒಂದು ಕಟ್ಟಿ ಅಲ್ಲಿ ಏನು ಮಾಡಬೇಕು, ಅಗ್ನಿ ಕಾರ್ಯವನ್ನು ಮಾಡಬೇಕು. ಆ ಅಗ್ನಿ ಕಾರ್ಯ ನದಿ ಹತ್ರನೇ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಿ, ಆ ಫೋಟೋಗಳನ್ನ ಇಟ್ಬಿಟ್ಟು ಅಲ್ಲಿ ವಿಶೇಷವಾಗಿ ಇಟ್ಟಾಗ ಒಂದೇ ಒಂದು ಗಂಧದ ತುಂಡು ಅದರ ಮೇಲೆ ಇಟ್ಬಿಟ್ಟು ನೀವು ಅಂಟಿಸ್ಬಿಟ್ರೆ ಸಾಕು, ಅದು ಪೂರ್ಣವಾಗತ್ತೆ. ಅಯ್ಯೋ ದೇವ್ರ ಮೇಲೆ ಅಂಟಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಳೇಬೇಡಿ. ಯಾಕೆಂದರೆ ನೀವು ಅಲ್ಲಿ ಇಲ್ಲಿ ಇಟ್ಟು ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ವ್ಯವಸ್ಥೆ ಮಾಡೋದು. ಇಲ್ಲ ನದಿ ಮಧ್ಯದಲ್ಲಿ ಹೋಗಿ ಹರಿತಾ ಇರ್ಬೇಕು ನದಿ, ಅಂಥ ನದಿಯಲ್ಲಿ ಬಿಟ್ಟಾಗ ವಿಶೇಷತೆ. ಆದರೂ ಸಹ ದಡಕ್ಕೆ ಹೋಗಿರುತ್ತೆ, ದಡದ ಹತ್ರ ಹೋದಾಗ ತಿರುಗಿ ಏನಾಗುತ್ತೆ, ಆಗಲ್ಲ. ಅದಕ್ಕೆ ಎಲ್ಲದಕ್ಕೂ ಅಗ್ನಿದಹನವೇ ಸಂಸ್ಕಾರ, ಇಲ್ಲ ಭೂದಹನವೇ ಸಂಸ್ಕಾರ. ಅದು ನದಿ ತೀರದಲ್ಲೇ ಮಾಡಬೇಕು. ಹೊರಗಡೆ ಯಾವುದೋ ಹಳ್ಳಿಕಟ್ಟೆ ಹತ್ರ ಕೆರೆ ಹತ್ರ ಈ ರೀತಿ ಎಲ್ಲ ದಯವಿಟ್ಟು ಮಾಡಬೇಡಿ ಅಂತ ಈ ಮುಖಾಂತರ ತಿಳಿಸ್ತೇನೆ.